ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ ನಲ್ಲಿ. ಮುಡಾದಲ್ಲಿ ದಿನಕ್ಕೊಂದು ಅಕ್ರಮಗಳು ಹೊರಬರ್ತಿವೆ. ಈ ಮಧ್ಯೆ ಲೋಕಾಯುಕ್ತಕ್ಕೆ ಇಡಿ ಬರೆದಿರುವಂತಹ ಪತ್ರದಲ್ಲಿ ನಟೇಶ್ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿದೆ. ಹೀಗಾಗಿ ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ಗೆ ಮುಡಾ ಮಾಜಿ ಆಯುಕ್ತ ನಟೇಶ್ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. ಡಿಸೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಿದೆ. ಗೂಗಲ್ ಮ್ಯಾಪ್ ಹಾಕೊಂಡು 4 ದಾರಿ ತಪ್ಪಿ ಕಾಡು ಸೇರಿದ್ದ ಘಟನೆ ಬೆಳಗಾವಿ ಜಿಲ್ಲೆ ಖಾನಾಪುರದ ಮಾಡಿಗುಂಜಿಯಲ್ಲಿ ನಡೆದಿದೆ. ಮಿಸ್ ಆಗಿದ್ದ ಆಂಧ್ರದಿಂದ ಗೋವಾಕ್ಕೆ ಹೊರಟಿದ್ದಂತ ಮಹಿಳೆಯರು ಸೇರಿ 4ರನ್ನ ಪತ್ತೆ ಹಚ್ಚಿ ಪೊಲೀಸರು ಕರೆತಂದಿದ್ದಾರೆ. ರಸ್ತೆ ಮುಗಿದು ಹಳ್ಳ ಬಂದಾಗ ದಾರಿ ತಪ್ಪಿದ್ದು ಗೊತ್ತಾಗಿದ್ದು ಚಾಲಕ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿದ್ದಾರೆ. ಪೊಲೀಸರು 4ರನ್ನ ಸೇಫ್ ಆಗಿ ಮುಖ್ಯ ರಸ್ತೆಗೆ ಕರೆತಂದು ಗೋವಾ ದಾರಿ ತೋರಿಸಿದ್ದಾರೆ. ರಾಹುಲ್ ದೇಶದ್ರೋಹಿ ಎಂದಿದ್ದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಹಾನ್ ದೇಶಭಕ್ತ, ಎಲ್ಲರಿಗೂ ಸಮಾನ ಹಕ್ಕು ಬೇಕು ಎಂದು ಹೋರಾಡ್ತಿದ್ದಾರೆ. ಸಂವಿಧಾನ ಪ್ರಜಾಪ್ರಭುತ್ವ ರಕ್ಷಣೆಗೆ ಹೋರಾಡ್ತಿರುವಂತಹ ವ್ಯಕ್ತಿ ರಾಹುಲ್ ಗಾಂಧಿ. ಎಂಥವರನ್ನ ದೇಶದ್ರೋಹಿ ಎನ್ನುವವರೇ ದೇಶದ್ರೋಹಿಗಳು ಅಂತ ಸಿಎಂ ಹೇಳಿದ್ದಾರೆ.